ಗ್ಲಾಸ್ ಹೊಡೆದಿದ್ದಾರೆ, ಎಲ್ಲ ಆಗಿದೆ. ಯಾರು ಹಿಂದೂ ಕಾರ್ಯಕರ್ತರಲ್ಲ, ಸುಹಾಸ್ ಶೆಟ್ಟಿಯ ಬೆಂಬಲಿಗರು. ನಮ್ಮ ಹಾಗೆ ಆಗಬೇಡಿ. ಎಲ್ಲವನ್ನ ಕಳ್ಕೊಂಡಿದ್ದೇವೆ, ಎಲ್ಲರನ್ನ ಕಳ್ಕೊಂಡಿದ್ದೇವೆ. ಈಗ ನಮ್ಮೊಟ್ಟಿಗೆ ಇರುವವರು ಅಂತ ಹೇಳಿದ್ರೆ ನನ್ನ ಪತ್ನಿ, ನನ್ನ ಮಗಳು ಅಷ್ಟೇ. ನನ್ನ ಮೇಲೆ 16 ಕೇಸ್ಗಳಿದ್ವು, ಅಲ್ಲೇ ಆಗಿದೆ ಪೊಲೀಸರ ಮೂಲಕ 24 ಗಂಟೆಯಲ್ಲಿ. ಅಲ್ಲೇ ಅಂದರೆ ಅವ್ರದ್ದೊಂದು ಚಾರ್ಜಸ್ ಇದೆ, 1 ಗಂಟೆಗೆ ಒಂದ್ಸರಿ, 2 ಗಂಟೆಗೆ ಒಂದ್ಸರಿ ಹೊಡಿತಾರೆ. ಯಾಕಂದರೆ ಶೌರ್ಯ ಪ್ರಶಸ್ತಿ ಅಂತ ಹೇಳ್ಕೊತೀವಿ, ಅದಕ್ಕೆ ಗೂಂಡಾ ಆ್ಯಕ್ಟ್ ಆಗ್ತದೆ, ರೌಡಿ ಲೀಸ್ಟಲ್ಲಿ ಹೆಸರು ಸೇರ್ಪಡೆ ಆಗುತ್ತೆ. ವರ್ಷ ಬಾಂಡ್ ಕೊಡಬೇಕು. ನನ್ನ ಹೋಟ್ಲ್ ಮೇಲೆ ದಾಳಿ ಆಗ್ತದೆ, ನೀವು ಬಂದ್ ಮಾಡಬೇಕ್ರಿ ಅಂತ. ಯಾರು ಅದೇ ಹುಡುಗರು, ಅದನ್ನೆಲ್ಲ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಚಿಗುರು ಮೀಸೆ ಹುಟ್ಟಿಲ್ಲ. 1-2 ಕೇಸ್ ಅವತ್ತು ನಾವು ದೂರು ಕೊಟ್ಟಿದ್ರೆ ಎಲ್ಲರ ಮೇಲೆ FIR ಆಗಿದೆ, ಎಲ್ಲರನ್ನು ತಗೊಂಡೋಗಿ ಕೂರಿಸ್ತಾರೆ. ಅವರ ಕಂಪನಿ ಒಳಗೆ ಒಂದು ವಾಹನ ಭಸ್ಮ ಆಗುತ್ತೆ, ಅಲ್ಲಿ ವಸ್ತು ನಾಶವನ್ನು ಸಮರ್ಥನೆ ಮಾಡಿಕೊಂಡೆ, ವ್ಯಕ್ತಿ ನಾಶದ ಸಮರ್ಥನೆ ಮಾಡುವುದಿಲ್ಲ ಅಂತ ಹೇಳಿಕೆ ಕೊಟ್ಟೆ. ಇದಾದ ಮೇಲೆ ನೀವು ಹೇಳ್ತಾ ಇದ್ರ ಇದೇ ರೀತಿ ನಿಮ್ಮ ಹೋರಾಟಗಳು ನಡೀತಾ ಇರ್ತವೆ, ಅದ್ರ ಮಧ್ಯೆ ನೀವು 37 ದಿವಸ ಅನುಭವಿಸಬೇಕಾಗಿತ್ತೆ ಜೈಲು. ಅದಕ್ಕೆ ಸಂಘಟನೆಗೋಸ್ಕರ ಏನು ಹೋರಾಟ ಎಷ್ಟೆಷ್ಟು ಮಾಡ್ತೀರಾ ಹೋರಾಟಗಳು ಒಂದ್ಸರಿ ಹೇಳ್ಬೋದಾ ಪಟಪಟ ಅಂತ ಹೇಳಿ? ಆ ರೀತಿ ಹೋರಾಟ ಮಾಡಿದ ಕಾರಣ ಒಂದು ನಮ್ಮ ಮೇಲೆ FIR ಆಯಿತು, 395 ಸೆಕ್ಷನ್ ಹಾಕಿದರು. ಅದು ಎಲ್ಲ ಒತ್ತಡದಲ್ಲಿ, ನಮ್ಮವರ ಒತ್ತಡದಲ್ಲೇ ಹಾಕಿಸಿ ನಮ್ಮನ್ನು ಒಳಗಟ್ಟುವಂಥ ಪ್ಲ್ಯಾನ್ ಆಗುತ್ತೆ, ಮುಗಿಸುವ ಪ್ಲ್ಯಾನ್. ಅಂದರೆ ಲೀಡರ್ಶಿಪ್ಪಲ್ಲಿ ಮುಗಿಸುವಂಥ ಪ್ಲ್ಯಾನ್. ಅಂದರೆ ಒಂದು ಹುಡುಗರನ್ನ ಸಂಪರ್ಕ ಮಾಡಿ ಸಂಘಟಿತ ಮಾಡುವಂಥ, ಅಥವಾ ನಾವು ಬೆಳಿತೀವಿ ಅನ್ನೋ ಒಂದು ಅದನ್ನು ಮಟ್ಟ ಹಾಕುವ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಅವರು ತಯಾರು ಮಾಡಿಕೊಂಡು ಸಿಕ್ಕಿದ ಸಂದರ್ಭದಲ್ಲಿ ಹೊಡೆದಾಕಿ ಒಳಗೆ ಹಾಕಿದರು. ಏನು ಕೇಸಲ್ಲೂ ಹಾಕಿ ಹೋಗ್ತೀರಾ ನೀವು? ದರೋಡೆ ಪ್ರಕರಣ 395 ನೋಡಿ, ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ 395 ಸೆಕ್ಷನ್, 407 ಸೆಕ್ಷನ್, 435 ಅಂದರೆ ಬೆಂಕಿ ಪ್ರಕರಣ, ಈ ರೀತಿ ಎಲ್ಲ ಪ್ರಕರಣಗಳು ಆಟೋಮೆಟಿಕ್ ದಾಖಲಾಗುತ್ತೆ. ನೀವು ಮಾಡದಿರಿ ಆಟೋಮೆಟಿಕ್ ದಾಖಲೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ನಮ್ಮವರೇ. ಪೊಲೀಸ್ ಇಲಾಖೆ ಕೂಡ ಅದ್ರ ಬಗ್ಗೆ ಜಾಸ್ತಿ ಒತ್ತಡ ಹಾಕೋದಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಏನು ಪ್ರಕರಣ ಆಗಿದೆ, ಅದಕ್ಕೆ ಬೇಕಾದ FIR ಮಾಡಿಸ್ತಾರೆ ಅಷ್ಟೇ. ಆದರೆ ಅದಕ್ಕೆ ಒತ್ತಡ ಬಂದಾಗ ಅದರಲ್ಲೂ ನನ್ನದರಲ್ಲೊಂದು ವಿಶೇಷ, ಯಾಕಂದ್ರೆ ನಾನು ಈ ಕಡೆ ಒಂದು ಕಡೆಯಿಂದ BJP ಆ್ಯಂಟಿ, ಈ ಕಡೆ ಕಾಂಗ್ರೆಸ್ನವ್ರಿಗೆ ಆ್ಯಂಟಿ, ಎಲ್ಲರಿಗೂ ಆ್ಯಂಟಿ ಇರಬೇಕಾದ್ರೆ ಆ ಸಮಯದಲ್ಲಿ ಅಂದರೆ 2009ರಲ್ಲಿ 2008 2009ರಲ್ಲಿ ನಡೆಯುವಂಥ ಪ್ರಕರಣ, ಆ ಸಮಯದಲ್ಲಿ ನಾನು ಎಲ್ಲರಿಗೂ ವಿರೋಧ ಇದ್ದವು. ಅಂದರೆ ಒಂದು ಕಡೆಯಿಂದ ಎಲ್ಲರನ್ನು ನೋಡಿ ಆಗಿದೆ, ಎಲ್ಲರನ್ನೂ ವಿಮುಖರಾಗಿ ಹೊರಗೆ ಬಂದವು. ಎಲ್ಲ ಹಿಂದೂ ಸಂಘಟನೆ ಬಿಟ್ಟು ಸ್ವಲ್ಪ ದೂರವಾಗಿ ನಮ್ಮದೇ ಆದಂಥ ಒಂದು ಅಜೆಂಡದಲ್ಲಿ ಇದ್ದಂಥವ್ರು, ಹಿಂದುತ್ವವಾಗಿ ಹೋರಾಟ ಕೇಸರಿ ಶಾಲೆಯಲ್ಲಿ ಇದ್ದವರು. ಬಂದಾಗ ಅದೆಲ್ಲ ಪ್ರಕರಣ ದಾಖಲಾಯಿತು, ಹೊರಗೆ ಬಂದವು. ಅವನ ಮೊಬೈಲ್ ಹಿಡ್ಕೊಂಡು ಅವರ ಹೆಂಡತಿಗೆ ಫೋನ್ ಮಾಡಿ, ನೋಡಿ ನಿಮ್ಮ ಯಜಮಾನರು ಹೀಗೆ ಹುಡುಗಿಯರನ್ನ ಸ್ವಲ್ಪ ಆ ರೀತಿ ಒಂದು ಆರೋಪ ಇದೆ, ಸುಮ್ಮನೆ ಮನೆಯಲ್ಲಿ ಆರಾಮಾಗಿ ಇರ್ಲಿಕ್ಕೆ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ ನಮ್ಗೇನು ಸಂಬಂಧ ಇಲ್ಲ. ಆ ನಂಬರ್ನ ಗೋಡೆ ಮೇಲೆ ಬರೆದಿಟ್ಬಿಡ್ತಾರೆ ಅವರ ಮಿಸಸ್. ಇಲ್ಲಿ ಪ್ರಕರಣ ದಾಖಲಾಗುತ್ತೆ, ಇಲ್ಲಿ ಸ್ಟೇಷನಲ್ಲಿ. ಅದು ಯಾರ ಮೇಲೆ ಅಂತಲ್ಲ, ಯಾರೋ ಒಬ್ಬರು ಹಲ್ಲೆ ಮಾಡಿದ್ದಾರೆ, ಗುಂಪು ದರೋಡೆ ಮಾಡಿದ್ದಾರೆ ಅಂತ ಆ ರೀತಿ ಸೆಕ್ಷನ್. ಅಂದರೆ ಅಷ್ಟು ಚಾಣಾಕ್ಷ, ಅಷ್ಟು ಬೇಕಾದ ರೀತಿಯಲ್ಲಿ FIR ಮಾಡಿಸಿದ್ದಾರೆ. ಅದಕ್ಕೆ ಬೇಕಾದ ರೀತಿಯಲ್ಲಿ 395 ಸೆಕ್ಷನ್ ದಾಖಲಾಗುತ್ತೆ. ಅದರಲ್ಲಿ ಫಸ್ಟ್ ನನ್ನ ನಂಬರ್ ಸಿಕ್ಕಿದ್ದು, ನನ್ನ ಹತ್ರನೇ ಬಂದರು. ನಾವು ಸ್ಟೇಷನ್ಗೆ ಎಲ್ಲರೂ ಒಟ್ಟಿಗೆ ಹೋದವು. SP ಕರೆಸೋದಲ್ಲ, ಸ್ಟೇಷನಲ್ಲಿ ಪಾಂಡೇಶ್ವರ ಸ್ಟೇಷನಲ್ಲಿ ಅದು FIR ಆಗುತ್ತೆ. ಅಲ್ಲಿ FIR ಅಲ್ಲಿಗೆ ಹೋಗ್ತೇವೆ ಎಲ್ಲರೂ, 7 ಜನ ಅಲ್ಲಿಂದ ಇದು ಜೈಲಿಗೆ ಹೋಗ್ತೀವಿ. 24 ಗಂಟೆ ನಮ್ಮ ಮೇಲೆ ಹಲ್ಲೆ ಆಗಿದೆ ಪೊಲೀಸರ ಮೂಲಕ. 24 ಗಂಟೆಯಲ್ಲಿ ಅಲ್ಲೇ ಅಂದರೆ ಅವ್ರದ್ದೊಂದು ಚಾರ್ಜಸ್ ಇದೆ, 1 ಗಂಟೆಗೆ ಒಂದ್ಸರಿ, 2 ಗಂಟೆಗೆ ಒಂದ್ಸರಿ ಹೊಡಿತಾರೆ. ಯಾಕಂದರೆ ಅಂದರೆ ಅಷ್ಟು ಸ್ಪೆಷಲ್ ಇತ್ತು ಅವರಿಗೆ. ರಾಡ್ ಹಾಕಿದ್ದಾರೆ, ಯಾವುದು ರಾಡ್ ಸಮೇತ ಹಾಕಿದ್ದಾರೆ, ಬಾಂಬೆ ಕಟ್ಟು. ಸಾಧಾರಣ ಮಟ್ಟಿಗೆ ಎಲ್ಲವೂ ನಾವು ನೋಡಿ ಅಲ್ಲಿಂದ ನಾವು ಅಲ್ಲಿ ನಮ್ಮ ಪರವಾಗಿ ಒಬ್ಬರು ಲೀಡರ್ಗಳು ಯಾರೂ ಬರಲಿಲ್ಲ. ನಾವು ತಿಳಿದಂಥವ್ರು, ನಾವು ದುಡಿಸ್ಕೊಂಡಂಥವ್ರು ಯಾರು ನಮ್ಮ ಹತ್ರ ಬರಲಿಲ್ಲ, ಮೂಸಲಿಕ್ಕೂ ಬರಲಿಲ್ಲ. ಅವರಿಗೆ ಪಾಠ, ಹೋಗಬಾರ್ದು. ಈ ಹಿಂದುತ್ವ ಹೋರಾಟಕ್ಕೋಸ್ಕರ ನಾನು ಹೇಳೋದು ಈಗಲೂ ಅಷ್ಟೇ, ಹೋಗಬಾರ್ದು. ಅಥವಾ ಮುಸ್ಲಿಂ ರಕ್ಷಕರು, ಧರ್ಮ ರಕ್ಷಕರು ಆಗಬೇಕು, ಹೋಗಬಾರ್ದು. ಯಾವುದೇ ಸಂಘಟನೆಗೆ ಹೋಗೋದು, ಮನೆಗಾಗಿ ಸರ್ವಸ್ವ ಇಟ್ಕೋಬೇಕು, ಸಮಾಜಕ್ಕಾಗಿ ಸ್ವಲ್ಪ ಇಡಬೇಕು ಅಷ್ಟೇ. ನನ್ನ ಮಸಾಲೆ, ಒಂದು ಮಸಾಲೆ ಅಣ್ಣ, ಒಂದು ಮಸಾಲೆ. 24 ತಾಸು ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ. 24 ಗಂಟೆಯಲ್ಲಿ ಅಂದರೆ ಅಷ್ಟು ಟೈಮ್, ಒಂದೊಂದು ತಾಸು ಅದೊಂದು ಚಾರ್ಜ್ ಇರುತ್ತೆ. ಅದು ಅವತ್ತೇ ಟ್ರಾನ್ಸ್ಫರ್ ಆಗ್ತದೆ ರಾತ್ರಿ. ಅದೇ ರಾತ್ರಿ ಅವತ್ತು ರಾತ್ರಿ 11 ಗಂಟೆವರೆಗೆ ಯಾವುದನ್ನು ಅಂಗಡಿ ಬಂದ್ ಮಾಡಿಸೋದು ಎಲ್ಲ ಭಯಂಕರ. ಎಲ್ಲರೂ ಟ್ರಾನ್ಸ್ಫರ್ಗೆ ಬಯಸ್ತಿದ್ರು. ಆದರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದು 10 ಜನರೇ ಫಸ್ಟ್. ಅವತ್ತೇ ರಾತ್ರಿ 10 ಗಂಟೆಗೆ ಟ್ರಾನ್ಸ್ಫರ್ ಆಗ್ತದೆ. ಅದರ ನಂತರ ನಮ್ಮ ಲೋಕಲ್ ಪೊಲೀಸರು ಸ್ವಲ್ಪ ನಮಗೆ, ನಾನು ಅಲ್ಲೇ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದೆ ಫಸ್ಟ್ ಟೈಮ್. ನಾನು ಅಲ್ಲಿ ನನಗೆ ಉಪವಾಸದ ವಿಷಯ ಗೊತ್ತಿರಲಿಲ್ಲ ನನಗೆ. ಅವತ್ತು ರಾತ್ರಿ ಏನೂ ತಿನ್ನಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಠಾಣೆ ಇನ್ಸ್ಪೆಕ್ಟರ್ ಅಲ್ಲಿ ಅವ್ರು ಹೇಳಿದ್ರು, ಸುವರ್ಣಜಿ ಸ್ವಲ್ಪ ಊಟ ಮಾಡು, ತಿಂಡಿ ತಿನ್ನು. ಇಲ್ಲ ಬೇಡ ಹೇಳಿದೆ, ನೀವು ಹಲ್ಲೆ ಮಾಡಿದ ಮೇಲೆ ಮುಗಿತು. ನನಗೆ ಹಲ್ಲೆ ಮಾಡಬಾರ್ದು, ನೀವು ಪಾಠ ಮಾಡಿ
ನನಗೆ ನೀವು ಹಲ್ಲೆ ಮಾಡಿದ ಮೇಲೆ ನಾನು ಇನ್ನು ಉಪವಾಸ ಕೂತ್ಕೊಳ್ಳೇಬೇಕು ಅನಿವಾರ್ಯ, ಇಲ್ಲೇ ನಾನು ಡೆತ್ ಆದರೂ ಪರವಾಗಿಲ್ಲ ಅಂತ. ಇಲ್ಲ ಸುದರ್ಶನ್, ಅದೆಲ್ಲ ಆಗಿ ಹೋಯಿತು, ಬಿಟ್ಬಿಡು. ನೋಡಿ, ನಮ್ಮದು ಹೋರಾಟಗಳು ಆಗಿದ್ವು, ಅಂದರೆ ಅವರ ವಿರುದ್ಧವಾಗಿದ್ವು, ಪಕ್ಷದ ವಿರುದ್ಧವಾಗಿದ್ದಾಗ ಅವರು ಸೇರಿಕೊಂಡೆಲ್ಲ ನಮಗೆ. ನಂತರ ನೀವು ಸುಮಾರು ಘಟನೆಗಳನ್ನು ಹೇಳಿದ್ರೆ, ಹೋಟೆಲ್ ಕಾರ್ಮಿಕರು ಅಂದ ಕೂಡಲೇ ಬರುವಂಥದ್ದು. ಅದು ಶರವ ದೇವಸ್ಥಾನದಲ್ಲಿ ಇಡುವಂಥದ್ದು. ಏನಾಗುತ್ತೆ ಅದು? ಅಲ್ಲಿ ಒಂದು ದಿವಸ ಗುಂಪು ಸೇರುವಂಥದ್ದು, ಹಿಂದೆ ಶ್ರೀರಾಮ ಸೇನೆ ಅಂದರೆ ನಮ್ಮದೇ ಸಂಘಟನೆಗಳೆಲ್ಲ ಸೇರಿಸ್ಕೊಂಡು ಒಂದು ಹೋರಾಟ ಆಗ್ತದೆ. ಅಲ್ಲಿ ಅಲ್ಲಿ ಆಗ ಸಚಿವರು ಅವರಿಗೆ ಧಿಕ್ಕಾರ ಹಾಕ್ತೀವಿ ಒಂದು ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಇರಲ್ಲ. ಕಾರ್ಯಕರ್ತರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಉದಾಹರಣೆ ನಾನೇ ಕಾರ್ಯಕರ್ತ, ನಮಗೆ ಹೇಳ್ಕೊಳ್ಳೋ ಪರಿಸ್ಥಿತಿ ಇರಲ್ಲ. ಯಾಕಂದರೆ ಲೀಡರ್ಸ್ಗಳು ಅಷ್ಟರ ಮಟ್ಟಿಗೆ ನಮ್ಮನ್ನು ಉಪಯೋಗಿಸ್ಕೊಂಡಿರ್ತಾರೆ. ಹಾಗಿರ್ಬೇಕು, ನಾನು 2009ಕ್ಕೆ ಇಂಡಿಪೆಂಡೆಂಟ್ ಆದೆ. ಗೋರಕ್ಷಣೆಗೆಲ್ಲ ಹೋಗಿದ್ವಿ ನಾವು. 2:30 ಗಂಟೆಗೆ ನಾವು ಬಂಟ್ವಾಳ, ಪುತ್ತೂರು ಎಲ್ಲೆಲ್ಲೋ, ಅಂದರೆ ನಮ್ಮದು ಅಂತ ಗೊತ್ತಾ, ಕೆಲಸ ಇದ್ಕೊಂಡು ನಾವು ಸಮಾಜ ಸೇವೆ ಮಾಡಿದ್ದು. ನಮಗೆ ಬೇರೆಯವ್ರ ಥರ ಈಗಿನವ್ರ ಥರ ಕೆಲಸ ಇಲ್ಲದೆ ಅಥವಾ ಎಲ್ಲಿ ಬಾರಲ್ಲಿ ಕೂತ್ಕೊಂಡು ನಾವು ಸಂಘಟನೆ ಮಾಡಿದವರಲ್ಲ. ನಮ್ಮದು ಏಮಿದ್ದದ್ದು ಸಂಘಟನೆ ಮಾತ್ರ. ಆಗ ಅಂತಂದ್ರೆ ನಮಗೆ ಗೊತ್ತಿಲ್ಲ ಗೋರಕ್ಷಣೆ ಅಂತ ಹೇಳಿದ್ರೆ, ನಮಗೆ ಒಂದು ಗೋ ಅಂದರೆ ಗೋ ಮಾತೆ. ರಾತ್ರಿ 2 ಗೋರಕ್ಷಣೆ ಆಗ ಭಾಳ ಜೋರಿತ್ತು. ಪ್ರತಿಯೊಂದು ಠಾಣೆಯಲ್ಲೂ ಒಂದೊಂದು ಲೋಡು ಗೋವು ಇಳಿತಿತ್ತು. ಅಂದರೆ ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಠಾಣೆಯಲ್ಲೂ ಒಂದೊಂದು ಗೋವು, ಅಂದರೆ ಒಂದೊಂದು ಲಾರಿಗಳೆಲ್ಲ ಇಳಿತಿತ್ತು. ಅಷ್ಟು ಸಾಗಾಟ ಆಗ್ತದೆ. ಅದು ರಕ್ಷಣೆ ಮಾಡುವಂಥ ವಿಷಯಗಳು ಇದ್ದೇ ಇತ್ತು ಆಗ ಎಂತ ಅಂದರೆ, ನಮಗೆ ನೋಡಿ, ಬೆಳಿಗ್ಗೆ 5 ಗಂಟೆಗೆ ಹೋಟ್ಲ್ ಡ್ಯೂಟಿಗೆ ಬರಬೇಕು, 6 ಗಂಟೆಗೆ. ಅದರ ಮಧ್ಯದಲ್ಲಿ ಇದು ರಕ್ಷಣೆ ಮಾಡ್ಕೊಂಡು ನಾವು ಬರ್ತೀವಿ, ಮತ್ತೆ ಡ್ಯೂಟಿ, ಮತ್ತೆ ನಮ್ಮದು ಸಂಘಟನೆ. ಆಗ ಒಂದು ಮನೆ ನಂತರ ಸಮಾಜ ಮೊದಲಿತ್ತು. ಎಷ್ಟು ಕೇಸ್ ಆಯಿತು ಒಟ್ಟು ನಿಮ್ಮ ಮೇಲೆ? ನನ್ನ ಮೇಲೆ ಒಟ್ಟಿಗೆ 16 ಪ್ರಕರಣ ಆಗುತ್ತೆ. ಏನೇನು ಪ್ರಕರಣ ಅದು? ಎಲ್ಲ ಇದೇ ರೀತಿ 307, 395 ಸೆಕ್ಷನ್, 435 ಸೆಕ್ಷನ್, ಎಲ್ಲ ರೀತಿಯ ಪ್ರಕರಣ ನೋಡಿ ಆಗಿದೆ. ಅದು ಗಿಫ್ಟು, ಶೌರ್ಯ ಪ್ರಶಸ್ತಿ ಅಂತ ಹೇಳ್ತೀವಿ ಅದಕ್ಕೆ ನಾವು. ಏನಂತೀರಾ? ಶೌರ್ಯ ಪ್ರಶಸ್ತಿ ಅಂತ ಹೇಳ್ಕೊತೀವಿ ಅದಕ್ಕೆ. ಗೂಂಡಾ ಆ್ಯಕ್ಟ್ ಆಗ್ತದೆ, ರೌಡಿ ಲಿಸ್ಟಲ್ಲಿ ಹೆಸರು ಸೇರ್ಪಡೆ ಆಗುತ್ತೆ. ವರ್ಷ ಬಾಂಡ್ ಕೊಡಬೇಕು. ನಿಮ್ಮ ರೌಡಿ ಶೀಟ್ ಇನ್ನೂ ತೆಗೆದಿಲ್ವಾ? ಇಲ್ಲ, ಹಲವಾರು ನಿಬಂಧನೆಗಳಿದ್ದಾವೆ. ಒಂದು ಸಾರಿ ರೌಡಿ ಶೀಟ್ ಹಾಕಿದ ಮೇಲೆ ಅದನ್ನು ಹೋಗಬೇಕಾದ್ರೆ ಎಲ್ಲ ಕೇಸುಗಳು ವಿಮುಖರಾಗಬೇಕು, ಎಲ್ಲ ಕೇಸು ಮುಕ್ತ ಆಗಬೇಕು. ಆನಂತರ ಅವ್ರು ತೆಗೆಯುವಂಥ ಪದ್ಧತಿ ಇರ್ತದೆ. ಅದು ಇನ್ನೊಂದು ಕಾನೂನಿದೆ ಅವ್ರದ್ದು. ತೆಗಿಬೇಕಂತಲೇನು ಇಲ್ಲ. ರೌಡಿ ಲಿಸ್ಟ್ ಮೊಕದ್ದಮೆ ಇಲ್ಲದಿದ್ದರೂ ಕೂಡ ಒಬ್ಬರ ವ್ಯಕ್ತಿ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡ್ಬೋದು. ಅಂದರೆ ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ ಒಟ್ಟು? ನನ್ನ ಮೇಲೆ 16 ಕೇಸುಗಳಿದ್ವು. ಈಗ ಇನ್ನು 3 ಕೇಸುಗಳು ಬಾಕಿ ಇದೆ. ಅದರಲ್ಲಿ ಮಂಗಳೂರಲ್ಲಿ 1, ಮೂಡುಬಿದಿರೆಯಲ್ಲಿ 2. ಮೂಡುಬಿದಿರೆಯಲ್ಲಿ ಪ್ರಕರಣ ದಾಖಲಾಗ್ತದೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣ. ಅಂದರೆ ಶಿರ್ತಾಡಿ ಗ್ರಾಮ ಪಂಚಾಯತ್ ಅವ್ಯವಸ್ಥೆ ಮೇಲೆ PDO ಕಂಪ್ಲೇಂಟ್ ಕೊಡ್ತಾರೆ. ಮಹಿಳಾ ದೌರ್ಜನ್ಯ ಕೇಸ್ ಹಾಕ್ತಾರೆ, ಹೋಗದಿದ್ದರೂ ಕೂಡ ಮಹಿಳಾ ದೌರ್ಜನ್ಯ ಕೇಸ್ ದಾಖಲಾಗುತ್ತೆ. ಈ ಕಡೆಯಿಂದ ಸರ್ಕಾರಿ ಆಸ್ಪತ್ರೆಯವರು ಅವರು FIR ಮಾಡಿಸ್ತಾರೆ. ಅಂದರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣ ಅಂತ ಹೇಳಿದ್ರೆ ಒಂದು ಭಾಳ ದೊಡ್ಡ ಬೇಕ್ರಿ. ಆ ಬೇಕ್ರಿಲಿ ಒಂದು 7 ವರ್ಷ ಆಗಿರ್ತದೆ ಮಂಗಳೂರಿಗೆ ಬಂದು. ಸುಮಾರು 40 ಜನ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾರೆ. ESI ಇರಲ್ಲ, PF ಇರಲ್ಲ. ಅಲ್ಲಿ ಕಾರ್ಮಿಕರು ನಮ್ಮ ಹತ್ರ ಬರ್ತಾರೆ. ನಾನು ESI ಗ್ರೀವೆನ್ಸ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೇನೆ. ಆ ಕಂಪ್ಲೇಂಟ್ಗೋಸ್ಕರ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಅದಕ್ಕೆ ಬೇಕಾದ ಏನು ಬೇಕು, ಆ 5 ಜನ ಕೆಲಸ ತೆಗೆದಿದ್ದಾರೆ, ಅದಕ್ಕೆ ಬೇಕಾದಂಥ ಹೋರಾಟ ಆರಂಭ ಮಾಡ್ತೀವಿ. ಅಲ್ಲೇ ಹೋರಾಟ ನಡೀತದೆ. 7 ದಿನಗಳ ಹೋರಾಟ ನಡೀತದೆ. ಆ 7 ದಿನಗಳಲ್ಲಿ ಅವರ ಕಂಪನಿ ಒಳಗೆ ಒಂದು ವಾಹನ ಭಸ್ಮ ಆಗುತ್ತೆ. ಅಲ್ಲಿ ವಸ್ತು ನಾಶವನ್ನು ಸಮರ್ಥನೆ ಮಾಡಿಕೊಂಡೆ, ವ್ಯಕ್ತಿ ನಾಶದ ಸಮರ್ಥನೆ ಮಾಡುವುದಿಲ್ಲ ಅಂತ ಹೇಳಿಕೆ ಕೊಟ್ಟೆ. ಮತ್ತು ಕಾರ್ಮಿಕ ದಂಗೆ ಕರೆ ಕೊಟ್ಟೆ. ಈ ಪ್ರಕರಣದಲ್ಲಿ ಏನೇ ಅನಾಹುತ ಆದರೂ ಅದು ಪ್ರಕರಣ ನಾವು ತಗೋದೆ. ಹಾಗೆ ಅಲ್ಲಿ 435 ಸೆಕ್ಷನ್ ಬೆಂಕಿ ಪ್ರಕರಣ ದಾಖಲಾಗುತ್ತೆ 7 ಜನದ ಮೇಲೆ. ಒಟ್ಟು 16 ಕೇಸು, 3 ಕೇಸ್ ಇದ್ದಾವೆ. ಅದರಲ್ಲಿ ಬರವಣಿಗೆಗೂ ಕೂಡ FIR ಆಗಿದೆ. ಖಾಲಿ ಬರವಣಿಗೆಗೆ FIR ಆಗಿದೆ. ವರ್ಷ ಬಾಂಡ್ ಕೊಡಬೇಕು ಸ್ಟೇಷನ್ಗೆ, ಅದಕ್ಕೆ DCPಗೆ. ಇದೆಲ್ಲ ನಡೀತದೆ, ಈಗಲೂ ಉಂಟು. ಈಗಲೂ ಪ್ರತಿ ವರ್ಷ ನಾವು ಕೊಡ್ತೇವೆ. ನಿಮ್ಮ ರೌಡಿ ಶೀಟ್ ಇನ್ನೂ ತೆಗೆದಿಲ್ವಾ? ಯಾಕೆ ತೆಗಿತಾರೆ? ಸಮಾಜ ಸೇವಕರಾಗಿರುವ, ಸಮಾಜಕ್ಕೆ ಚಳವಳಿಗೆ ಹೋಗುವವ ಅವನು ಯಾವತ್ತಿದ್ರೂ ಮಾರಕವೆಂತಲೇ ಅವರು ಬೊಟ್ಟು ಮಾಡಿರ್ತಾರೆ, ಗೊತ್ತೈತೆ? ಅಂದರೆ ಚಳವಳಿ ಮಾಡುವ. ಈಗ ನಮ್ಮದು ಚಳವಳಿ ಬೇರೆ, ಈಗ ಬೇರೆಯವ್ರ ಈಗ ನೋಡಿ, ಮೊನ್ನೆ ಇವರೆಲ್ಲ ಎಷ್ಟು ಹಿಂದೂ ಸಂಘಟನೆ ಗುರುಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚು ಬೇಸ್ಮೆಂಟಲ್ಲಿದ್ದವ್ರು ನಾವು. ಇವತ್ತೇನು ಅಡಿಪಾಯ ಉಂಟಲ್ಲ, ಇದ್ರದ್ದು ನಾವು ಅಡಿಪಾಯ. ಪ್ರವೀಣ್ ವಾರ್ಕೆಯವರ ಟೀಮ್, ಪ್ರಮೋದ್ ಮುತಾಲಿಕರ ಟೀಮ್, ಇದೆಲ್ಲ ಅಡಿಪಾಯಗಳು. ಅಡಿಪಾಯವನ್ನು ಗಟ್ಟಿ ಉಂಟಂತ ಇವ್ರು ಕುಣಿತಾ ಇದ್ದಾರೆ. ಜಾಸ್ತಿ ದಿನ ಇರಲಿಲ್ಲ ಅದು. ಅದಕ್ಕೆ ಉದಾಹರಣೆಗಳು ನೋಡ್ತಾ ಇದ್ದೀವಿ. ಎಲ್ಲ ಹಣ ಮಾಡಲಿಕ್ಕೋಸ್ಕರನೇ ಬಂದದ್ದು. ಈಗ ಮೊನ್ನೆ ಈಗ ರೀಸೆಂಟ್ಗಾಗಿ ನೋಡಿರ್ಬೋದು, ನನ್ನ ಹೋಟ್ಲ್ ಮೇಲೆ ದಾಳಿ ಆಗ್ತದೆ, ನೀವು ಬಂದ್ ಮಾಡಬೇಕ್ರಿ ಅಂತ. ಯಾರು? ಅದೇ ಹುಡುಗರು. ಅದನ್ನೆಲ್ಲ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಚಿಗುರು ಮೀಸೆ ಹುಟ್ಟಿಲ್ಲ. 1-2 ಕೇಸ್ ಅವತ್ತು ನಾವು ದೂರು ಕೊಟ್ಟಿದ್ರೆ ಎಲ್ಲರ ಮೇಲೆ FIR ಆಗಿದೆ, ಎಲ್ಲರನ್ನು ತಗೊಂಡೋಗಿ ಕೂರಿಸ್ತಾರೆ. ಇಲ್ಲ, ನನ್ನೊಂದು ಕ್ರಮ ಇದೆ. ನಮ್ಮ ಮೇಲೆ ದಾಳಿ ಆದಾಗ ನಾವು ಕಂಪ್ಲೇಂಟ್ ಮಾಡಲ್ಲ. ನಾವು ಸ್ವಲ್ಪ ಭಾರಿ ಹಿಂದಿನವರು. ಇನ್ನು ಮುಂದೆ ಎಲ್ಲೂ ಕೈ ಎತ್ತಬೇಡಿ ಅಂತ ನಾವು ನೇರವಾಗಿ ಹೇಳಿದ್ದೇವೆ ಅವರಿಗೆ. ಇನ್ನು ಮುಂದೆ ಕೈ ಎತ್ತಕ್ಕೆ ಹೋಗಬೇಡಿ ಅಂತ. ಅದು ನಮ್ಮ ಎಚ್ಚರಿಕೆ ಅವರಿಗೆ ಅಷ್ಟೇ. ಬೇರೆ ಸ್ಟೇಷನಲ್ಲಿ ಬಂತು, FIR ಮಾಡಿಸಿ ಅವ್ರ ಹತ್ರ ಹೇಳಿದ್ವಿ, ಸರ್ ಇಲ್ಲ, ಇದು ನಮ್ಮ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ಆಗಿರುವಂಥದ್ದು. ಮೈ ಮುಟ್ಟಿದ್ದಾರೆ, ಗ್ಲಾಸ್ ಹೊಡೆದಿದ್ದಾರೆ, ಎಲ್ಲ ಆಗಿದೆ. ಯಾರು? ಹಿಂದೂ ಕಾರ್ಯಕರ್ತರಲ್ಲ, ಸುಹಾಸ್ ಶೆಟ್ಟಿಯ ಬೆಂಬಲಿಗರು. ಈಗಿನ ಹಿಂದೂ ಕಾರ್ಯಕರ್ತರು ಯಾರೂ ಇಲ್ಲ. ಈಗೆಲ್ಲ BJP ಕಾರ್ಯಕರ್ತರು.
ಹಿಂದೂ ಕಾರ್ಯಕರ್ತರಾಗಿದ್ದರೆ ಇವತ್ತು ಪುತ್ತೂರಲ್ಲಿ ನಡೆದಂಥ ಒಂದು ಹೋರಾಟ ಮಾಡ್ತಿದ್ರು, ಬೀದಿಗೆ ಬರ್ತಿದ್ರು, ಬಂದಿಲ್ಲ, ಬರಲ್ಲ ಇವರು, ಇದೆಲ್ಲ ನಡೆಯುವಂಥ. ಮತ್ತು ಈಗ ಎಲ್ಲ ಒಂದು ಸಂಸ್ಕಾರ ಇದೆ, ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ಈಗ ನಾವು ನೋಡ್ತಾ ಇರ್ತೀವಿ. ನಮ್ಮದು ಬಹಿರಂಗ ಹೋರಾಟ, ನಾವು ಯಾವುದೇ ಪೊಲೀಸ್ ಇಲಾಖೆ ಮಾತ್ರ ಓಡಿ ಹೋಗ್ತಾ ಇರಲಿಲ್ಲ, ಪೊಲೀಸರ ಮುಂದೆ ಇರ್ತಿದ್ವು. ಈಗಿನವರು ತಲೆಮರೆಸ್ಕೋತಾರೆ. ಆಗಿನವರು ಯಾರು ನಾವು ಓಡಿ ಹೋಗುವಂಥ ಕಾರ್ಯಕರ್ತರು ಇರಲಿಲ್ಲ. ಪೊಲೀಸರು ಬಂದರೂ ಕೂಡ ನಾವು ಅದನ್ನು ಎದುರಿಸಿ ನಾವು ಒಳಗೆ ಹೋಗಿ ಕೂತ್ಕೊಂಡು ಸ್ಟೇಷನಲ್ಲಿ ಕರ್ಫ್ಯೂ ಜಾರಿ ಆದಾಗ 7 ದಿನ ಸ್ಟೇಷನಲ್ಲಿ ಕೂತಿದ್ದೇವೆ. ಪಾಂಡೇಶ್ವರಲ್ಲಿ ಒಂದು 2 ದಿನ ಕೂತಿದ್ದೇವೆ. ಹೀಗೆ ನಮ್ಮನ್ನು ಫಸ್ಟಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಂಧನ ಮಾಡುವಂಥದ್ದು. 37 ದಿವಸ ಹೋಗ್ತೀರಾ ಜೈಲಿಗೆ ನೀವು? ಅದು ಜೈಲಿಗೆ ಹೋಗುವಂಥದ್ದು. ಇನ್ನು ನೆಕ್ಸ್ಟ್ ನಿಮಗೆ ಪ್ರತಿಯೊಂದು ಹೋರಾಟಗಳು ನಡೆದಾಗ ಏನಾದರೂ ಗಲಭೆಗಳಾದಾಗ ಫಸ್ಟ್ ನಮ್ಮ ಹತ್ರ ಬರ್ತಾರೆ, ಸುರತ ಜನರ ಬನ್ನಿ ಇಲ್ಲಿ ಸ್ಟೇಷನ್ಗೆ ಹೋಗಿ ಮುನ್ನೆಚ್ಚರಿಕೆ ಕ್ರಮ ಅಂತ ಬಂಧನ ಆಗುತ್ತೆ. ಇದಾದ ಮೇಲೆ ನೀವೊಂದು ಹೇಳ್ತಾ ಇದ್ರೆ ಇವತ್ತಿನ ಯುವಕರಿಗೆ ಏನು ಹೇಳುದು? ಸಂಘಟನೆಗಾಗಿ ಹೋಗುವ ಅಗತ್ಯ ಇಲ್ಲ. ಮನೆಯೇ ಒಂದು ಸಂಘ, ಮನೆಯಲ್ಲೇ ಸಂಘವನ್ನಾಗಿ ಪರಿವರ್ತಿಸ್ಕೊಂಡು ಮನೆಯಲ್ಲಿ ಧರ್ಮ ರಕ್ಷಣೆ ಮಾಡಿ ಅಂತ ಹೇಳೋದಷ್ಟೇ. ಮನೆಯಲ್ಲಿರುವ ಗೋ ರಕ್ಷಣೆ ಮನೆಯಲ್ಲಿ ಮಾಡಿ, ಸಮಾಜದಲ್ಲಿ ಮಾಡಬೇಕಂತ ಅನಿವಾರ್ಯತೆ ಅಲ್ಲ. ಗೋಮಾಂಸ ರಫ್ತು ಯಾವಾಗ ನಿಷೇಧ ಆಗೋದಿಲ್ವ ಅಲ್ಲಿ ತನಕ ಗೋಹತ್ಯೆ ನಡೀತಾ ಇರ್ತದೆ. ಕೇವಲ ಗೋಹತ್ಯೆ ನಿಲ್ಲಿಸೋಕ್ಕೆ ಸಾಧ್ಯವೇ ಇಲ್ಲ. ಇವರೆಲ್ಲ ಸುಮ್ಮನೆ ನಾವು ಗೋ ರಕ್ಷಣೆ ಮಾಡ್ತೀವಿ ಅಂತಲ್ಲ, ಅದೆಲ್ಲ ಬೋಗಸ್. ಅದು ಯಾವುದು ಭಾಳ ದೊಡ್ಡ ಬಿಸ್ನೆಸ್ಗೆ ಅಡ್ಡ ಕಾಲ ಹಾಕುವಂಥದ್ದು. ಇದೊಂದು ಭಾಳ ದೊಡ್ಡ ವ್ಯವಹಾರ. ಎಲ್ಲರೂ ಅಂತ ಹೇಳಲ್ಲ, ನಮ್ಮಂಥವ್ರು ಕೆಲವರು ಇರ್ತಾರೆ. ನಾವೆಲ್ಲ ದುಡ್ಡು ಮಾಡಿಲ್ಲ, ನಾವೆಲ್ಲ ದುಡ್ಡು ಮಾಡೋಕೆ ಹೋಗಲಿ, ಗೋರಕ್ಷಣೆಗೆ ಸೊನ್ನೆ ಪಣದು. ಯಾಕೆ ನಮಗೆ ಒಂದು ನಂಬಿಕೆ ಅಂತ ಹೇಳಿದ್ರೆ ಗೋರಕ್ಷಣೆ ಹೌದು. ಇದರಲ್ಲಿ ಯಾರಿಗೋ ಹೋಗ್ಬೋದು, ಅದು ಯಾರಿಗೋ ಸಿಗ್ಬೋದು, ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ಅಂತ ಹೇಳಲ್ಲ. ನಾನು ಕೇಳ್ತಾ ಇದ್ದೀನಿ, ಮಾಡ್ತಾರೆ. ಈಗ ಮಾಡುವಂಥ ಒಂದು ಆರೋಪಗಳು ಇದ್ದೇ ಇದೆ. ಒಟ್ಟಾರೆಯಾಗಿ ಒಂದು ಎಲ್ಲ ಇವತ್ತಿನ ಯುವಕರು ಒಂದು ಎಲ್ಲವನ್ನು ಬಿಟ್ಟು ನಮ್ಮ ಹಾಗೆ ಆಗಬೇಡಿ ಅಂತ ಹೇಳೋದು. ನಮ್ಮ ಹಾಗೆ ಆಗಬೇಡಿ. ಯಾಕಂತೇಳಿದ್ರೆ ನಾವು ಎಲ್ಲರನ್ನ ಕಳ್ಕೊಂಡಿದ್ದೇವೆ. ಈಗ ನಮ್ಮೊಟ್ಟಿಗೆ ಇರುವವರು ಅಂತ ಹೇಳಿದ್ರೆ ನನ್ನ ಪತ್ನಿ, ನನ್ನ ಮಗಳು ಅಷ್ಟೇ. ಬಾಕಿಯವರನ್ನೆಲ್ಲ ನಾವು ಕಳ್ಕೊಂಡಿದ್ದೇವೆ. ಯಾಕಂದರೆ ಇವರೆಲ್ಲ ಯಾಕೆ ಇದ್ದಾರೆ ಅಂತ ಹೇಳಿದ್ರೆ ಒಂದು ನಂಬಿಕೆ ಮೇಲೆ ಇವರು ಸತ್ಯದಲ್ಲಿದ್ದಾರೆ, ಧರ್ಮದಲ್ಲಿದ್ದಾರೆ. ನಾನು ನನ್ನ ಸತ್ಯದಲ್ಲಿದ್ದೇನೆ, ನನ್ನ ಧರ್ಮದಲ್ಲಿದ್ದೇನೆ, ನನ್ನ ಧರ್ಮ ರಕ್ಷಣೆ ನಾನು ಮಾಡ್ತಾಯಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಸಮಾಜದಲ್ಲಿ ಒಂದೇ ಹೇಳೋದು, ನಮ್ಮ ಹಾಗೆ ಆಗಬೇಡಿ. ಒಂದು ವೇಳೆ ನಮ್ಮ ಹಾಗೆ ಆಗ್ತಿದ್ರೆ ಅದಕ್ಕೆ ಒಂದು ಪಾಠ ನಾವೇ ಸ್ವಂತ ವ್ಯವಹಾರ ಮಾಡಿ, ಸ್ವಂತ ಕೆಲಸ ಮಾಡಿ, ಸಮಾಜದಲ್ಲಿ ತೋರಿಸಿ. ನಮ್ಮದು ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಎಲ್ಲರೂ ಈಗ ನೋಡಿ, ನಾನೇ ಉದಾಹರಣೆಗೆ ಇವತ್ತಿಗೂ ನಮ್ಮ ಹತ್ರ ಎಲ್ಲರೂ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಸುರತ ಜೈನ್ ಶಿರ್ತಾಡಿ ಒಂದು ಹೆಸರಿದೆ. ಆ ಹೆಸರು ಹೇಗೆ ಮಾಡಬೇಕು? ನಾವೆಲ್ಲ ಎಲ್ಲಿ ದರೋಡೆ ಮಾಡಿಲ್ಲ, ಲೂಟಿ ಮಾಡಿಲ್ಲ, ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ನಮ್ಮದು ಇತಿಹಾಸ, ನಮ್ಮೊಟ್ಟಿಗೆ ಆಗಿನ ಹಿಂದೂ ಕಾರ್ಯಕರ್ತರ ವಿಷಯ. ಈಗ ನಾವು ನೋಡ್ಬೋದು, ಟಿ ವಿಲೆಲ್ಲ ಬರ್ತಾಯಿದೆ, ಅಶ್ಲೀಲ ವೀಡಿಯೋಗಳು ಪತ್ತೆ, CD ಗಳು ಪತ್ತೆ. ಅಂದರೆ ಅದನ್ನೆಲ್ಲ ಹಿಡ್ಕೊಂಡು ಬ್ಲ್ಯಾಕ್ ಈ ಥರಕ್ಕೆ ಶೋಭೆ ತರುವಂಥದ್ದು ಅಲ್ಲಲ್ಲ. ಇವತ್ತಿನ ಯುವಕರಿಗೆ ಇದೆಲ್ಲ ಬೇಡ, ಶಾಂತಿಯಿಂದ ಇರಂತೀರಾ? ನಾನು ಹೇಳೋದು ಇಷ್ಟೇ, ಹಿಂಸೆ ಒಳ್ಳೆಯದಲ್ಲ. ಹಿಂಸಾತ್ಮಕ ಚಳವಳಿಗೆ ಹೋಗಬೇಡಿ, ಸುಮ್ಮನೆ ಭವಿಷ್ಯವನ್ನು ಕಳ್ಕೋಬೇಡಿ. ಈಗ ನೋಡಿ, ಉದಾಹರಣೆಗೆ ನಮಗೆ ಯಾವುದೇ ಗೌರ್ಮೆಂಟ್ ಜಾಬ್ ಸಿಗಲ್ಲ, ನಮಗೆ ಯಾವುದು ಕೆಲಸ ಸಿಗಲ್ಲ, ಎಂತ ಹೇಳ್ತಾರೆ, ನಿರುದ್ಯೋಗಿಗಳಾಗ್ತೇವೆ. ಯಾವುದೇ ಧರ್ಮ ಸಂಘಟನೆಯಲ್ಲಿ ಸೇರೋದು ಬೇಡ ಅಂತ ಹೇಳೋದು. ಯಾಕಂದರೆ ಒಂದು ವೇಳೆ ನೀವು ಸೇರಿದ್ರು ಕೂಡ ನಮ್ಮ ರೀತಿ ಅನುಭವಕ್ಕೆ ಬಂದಾಗ ನೀವು ಕೂಡ ಹೇಳೋಕ್ಕೆ ಶುರು ಮಾಡ್ತೀರಿ ಸೇರಬೇಡಿ ಅಂತ. ಆದರೆ ನಾವು ಎಷ್ಟು ಹೇಳೋದು, ಸಮಾಜದಲ್ಲಿ ಶಾಂತವಾಗಿ ಇರಬೇಕಾ, ನಾವು ನಮ್ಮ ಧರ್ಮವನ್ನು ನಮ್ಮ ಮನೆಯೊಳಗಿಡಬೇಕು. ಹೇಗೆ ನಮಗೆ ಕೊರೋನಾ ಪಾಠ ಮಾಡಿತ್ತು, ನಾವು ಮನೆಯೊಳಗಿರಬೇಕು. ಆದಷ್ಟು. ತುಂಬ ಧನ್ಯವಾದ.